ದರ್ಶನ್ಗೆ ಮಾಫಿ ಸಾಕ್ಷಿಯಿಂದ ಸಂಕಷ್ಟ, ಭದ್ರತಾ ದೃಷ್ಟಿಯಿಂದ ಪ್ರದೋಷ್ ಬೇರೆ ಬ್ಯಾರಕ್ಗೆ ಶಿಫ್ಟ್, ಜಗಳ ಆಗಬಹುದು ಅನ್ನೋ ಕಾರಣಕ್ಕೆ ಸೆಲ್ ಬದಲಾವಣೆ. ಪ್ರದೋಷ್ ಜೊತೆಗೆ ವಿನಯ್ ಕೂಡ ಮಾಫಿ ಸಾಕ್ಷಿಯಾಗೋದಕ್ಕೆ ಅರ್ಜಿ. ಯಾರನ್ನು ನಂಬೋದು ಯಾರನ್ನ ಬಿಡೋದು ಅನ್ನೋ ಟೆನ್ಷನ್ನಲ್ಲಿ ದರ್ಶನ್. ಇತ್ತ ಪವಿತ್ರ ಗೌಡಗೂ ಏನ್ ಮಾಡೋದು ಅಂತ ತೋಚದ ಸ್ಥಿತಿ, ಇಬ್ಬರು ಮೌನಕ್ಕೆ ಶರಣು. ಖಾತೆ ಹಂಚಿಕೆ ವಿಳಂಬದ ಬೆನ್ನಲ್ಲೇ ಬದಲಾವಣೆಗೂ ಪಟ್ಟು, ಕೆಲವು ಹಿರಿಯ ಸಚಿವರ ಖಾತೆ ಬದಲಾವಣೆ ಸಾಧ್ಯತೆ. ಈಗಾಗಲೇ ಹೈಕಮಾಂಡ್ಗೂ ಮನವಿ ಮಾಡಿರುವ ಕೆಲವು ಮಿನಿಸ್ಟರ್ಸ್. ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಂತ ಆಕ್ರೋಶ, ಸಚಿವ ಸ್ಥಾನ ಬಿಟ್ಟುಕೊಡುವಂತೆ ಕೆಎಚ್ ಮುನಿಯಪ್ಪ ಮನವೊಲಿಕೆ ಯತ್ನ. ಪುತ್ರಿಗೆ ಮಿನಿಸ್ಟರ್ ಪೋಸ್ಟ್ ಭರವಸೆ ಕೊಟ್ಟರು, ನಾನೇ ನಿಭಾಯಿಸ್ತೇನೆ ಅಂತ ಪಟ್ಟು, ಹೈಕಮಾಂಡ್ಗೆ ಇಕ್ಕಟ್ಟು. ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹಲವರ ಅಸಮಾಧಾನ. ಎಂ ಕೃಷ್ಣಪ್ಪಗೆ ಅವಕಾಶ ಕಲ್ಪಿಸಲು ಸಂಪುಟದಿಂದ ಒಬ್ಬರನ್ನ ಕೈಬಿಡೋ ಬಗ್ಗೆ ಚರ್ಚೆ. ಒಕ್ಕಲಿಗ ಸಮುದಾಯದ ಸಚಿವರೊಬ್ಬರನ್ನ ಕೈಬಿಟ್ಟು ಬೆಂಗಳೂರಿನ ವಿಜಯನಗರ ಶಾಸಕರಿಗೆ ಮಂತ್ರಿಗಿರಿಗೆ ಚಿಂತನೆ. ನನ್ನ ಅವಶ್ಯಕತೆ ಇರಲಿಲ್ವೇನೋ, ನನ್ನ ಅವಶ್ಯಕತೆ ಇಲ್ಲ, ಅದಕ್ಕೋಸ್ಕರ ನನ್ನನ್ನು ಕೈಬಿಟ್ಟಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಮಾಜಿ ಸಚಿವ ಮಂಕಾಳ್ ವೈದ್ಯ ಪ್ರತಿಕ್ರಿಯೆ. ಯಾರಿಗೆ ಅನ್ಯಾಯ ಆಯಿತು ಅನ್ನೋದನ್ನ ಜನ ತೀರ್ಮಾನಿಸ್ತಾರೆ ಅಂತ ಮಾರ್ಮಿಕ ಮಾತು. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಎಲ್ಲ ಸಮುದಾಯಕ್ಕೂ ಅವಕಾಶ ಮಾಡಿಕೊಡಲಾಗಿದೆ. ಹಿರಿಯರು ಒಂದಿಷ್ಟು ಅಸಮಾಧಾನಗೊಂಡಿದ್ದಾರೆ, ಶೀಘ್ರ ಸರಿಪಡಿಸಲಾಗುತ್ತೆ ಎಂದ ಸಚಿವ ಶಿವರಾಜ ತಂಗಡಗಿ. ಇವತ್ತು ಪ್ರಮಾಣ ವಚನ ಸ್ವೀಕರಿಸಲಿರುವ ಗಾಯತ್ರಿ ಶಾಂತೇಗೌಡ ಮಧ್ಯಾಹ್ನ 12:30ಕ್ಕೆ ಪರಿಷತ್ ಸದಸ್ಯೆಯಾಗಿ ಪದಗ್ರಹಣ. ಸಚಿವರ ಪಟ್ಟಿಯಲ್ಲಿ ಸ್ಥಾನ ಪಡೆದು ಅಚ್ಚರಿ ಮೂಡಿಸಿದ್ದ ಗಾಯತ್ರಿ ಪ್ರಮಾಣದ ಬಗ್ಗೆ ಕುತೂಹಲ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಒಂಟಿ ಪಾದಯಾತ್ರೆಯ ಜಂಟಿ ನಡಿಗೆಯ. ನಾಳೆ ಎಚ್.ಡಿ. ಕುಮಾರಸ್ವಾಮಿ ಜೊತೆ ಬಿಜೆಪಿ ನಾಯಕರ ಸಭೆ, ಒಗ್ಗಟ್ಟಾಗಿ ಹೋಗೋ ಬಗ್ಗೆ ಚರ್ಚಿಸಿ ತೀರ್ಮಾನ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಗೆ ನಾಳೆಯೇ ಕೊನೆ ದಿನ. 99.99% ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೀಕರಣ ಪೂರ್ಣ. 1 ಕೋಟಿಗೂ ಹೆಚ್ಚು ಮತದಾರರು ಎಎಸ್ಡಿಡಿಒ ವರ್ಗದಲ್ಲಿ ಗುರುತು. ಮಂಗಳೂರಿನಲ್ಲಿ ಮಳೆ ನಿಂತರೂ ಮುಗಿಯದ ಆತಂಕ. ಆನೆಬಲಿ ಎಂಬಲ್ಲಿ ಅಪಾಯದಲ್ಲಿವೆ 4 ಮನೆಗಳು. ಪಕ್ಕದಲ್ಲಿ ಭಾರೀ ಪ್ರಮಾಣದಲ್ಲಿ ಗುಡ್ಡ ಕುಸಿದ ಕಾರಣ ಢವಢವ. ಉಡುಪಿಯ ಕಾಪು ಭಾಗದಲ್ಲಿ ಕಡಲ್ಕೊರೆತ. ಮರ, ಹೈಮಾಸ್ಟ್ ಕಂಬಗಳೆಲ್ಲ ಸಮುದ್ರ ಪಾಲಾಗುವ ಆತಂಕ. ರಸ್ತೆ ಸಂಪರ್ಕ ಕಡಿತವಾಗುವ ಆತಂಕದಲ್ಲಿ ಮೀನುಗಾರರು. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮುಂದುವರಿದ ಮಳೆ. ಬೆಳಗಾವಿಯ ರಕ್ಕಸಕೊಪ್ಪ ಜಲಾಶಯ ಭರ್ತಿ. ಅಪಾಯ ಮಟ್ಟ ಮೀರಿ ಹರಿತಾ ಇದೆ ಮಾರ್ಕಂಡೇಯ ನದಿ. ಬೆಳೆಗಳು ಜಲಾವೃತ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ತಗ್ಗಿದ ಮಳೆ. ಕೆಆರ್ಎಸ್ ಡ್ಯಾಂ ಒಳಹರಿವು ಮತ್ತಷ್ಟು ಇಳಿಕೆ. ಸದ್ಯ ಅಣೆಕಟ್ಟೆಯಲ್ಲಿ 106.37 ಅಡಿ ನೀರು ಭರ್ತಿ. ರಾತ್ರಿ ವೇಳೆ ಮಹಿಳೆಯರ ಒಳ ಉಡುಪು ಕದಿತಾರೆ ಕಾಮುಕರು. ಕಿಡಿಗೇಡಿಗಳ ಕೃತ್ಯಕ್ಕೆ ಬೇಸತ್ತ ನಿವಾಸಿಗಳು. ಎಫ್ಐಆರ್ ದಾಖಲಿಸದೆ ಪೀಣ್ಯ ಪೊಲೀಸರಿಂದ ನಿರ್ಲಕ್ಷ್ಯದ ಆರೋಪ. ಖಾಸಗಿ ಶಾಲೆಗಳ ಫೀಸ್ ಕಳ್ಳಾಟಕ್ಕೆ ಬ್ರೇಕ್. ರಾಜ್ಯದ ಖಾಸಗಿ ಶಾಲೆಗಳಲ್ಲಿ ಡೊನೇಷನ್ ಪಡೆದರೆ 10 ಪಟ್ಟು ದಂಡ. ಶಿಕ್ಷಣ ಇಲಾಖೆ ಮಹತ್ವದ ಆದೇಶ. ಚಿಕ್ಕಬಳ್ಳಾಪುರದ ತಲಕಾಯಲ ಬೆಟ್ಟದಲ್ಲಿ ಚಿರತೆ ಪ್ರತ್ಯಕ್ಷ. ರಸ್ತೆ ಬದಿಯಲ್ಲಿ ಓಡಾಟ ಕಂಡು ಬೆಚ್ಚಿದ ವಾಹನ ಸವಾರರು. ಚಿರತೆಯ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆ. ಇವತ್ತು ಕೊನೆಯ ಆಷಾಢ ಶುಕ್ರವಾರ. ಚಾಮುಂಡಿ ಬೆಟ್ಟಕ್ಕೆ ಹರಿದು ಬಂದ ಭಕ್ತಗಣ. ಆಕಾಶ ನೀಲಿ ಬಣ್ಣದ ಸೀರೆಯಲ್ಲಿ ಭಕ್ತರಿಗೆ ತಾಯಿಯ ದರ್ಶನ. ಚಾಮುಂಡಿ ಬೆಟ್ಟಕ್ಕೆ ಗಣ್ಯರ ದಂಡೇ ಭೇಟಿ. ನಟ ನಟಿಯರು ಭೇಟಿ ಕೊಟ್ಟು ತಾಯಿಗೆ ಪೂಜೆ. ರಾಜಕಾರಣಿಗಳಿಂದಲೂ ತಮ್ಮ ಏಳಿಗೆಗೋಸ್ಕರ ಚಾಮುಂಡೇಶ್ವರಿಗೆ ನಮನ. ವಾರಾಣಸಿ ಸಿನಿಮಾದ ಶೂಟಿಂಗ್ ವಿಡಿಯೋ ಲೀಕ್. ಮಹೇಶ್ ಬಾಬು ಮುಖದಲ್ಲೆಲ್ಲ ರಕ್ತ ಇರುವ ಸೀನ್.
ರಗಡ್ ಲುಕ್ನಲ್ಲಿ ಪ್ರಿನ್ಸ್ ನೋಡಿ ಫ್ಯಾನ್ಸ್ ಖುಷ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.